ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದವರಿಗೆ ಭಾವನ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಮಸಾಲೆ ಪಡ್ಡು ಮಾಡೋದಕ್ಕೆ ಚಟ್ನಿ ಬೇಕಲ್ಲ ಫ್ರೆಂಡ್ಸ್. ಚಟ್ನಿ ಮಾಡ್ಕೊಳೋಣ ಬರ್ರಿ. ಒಂದು ಮಿಕ್ಸಿ ಬೌಲ್ಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 4 ಎಸಳು ಬೆಳ್ಳುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡೋದು ಗಾಯ್ಸ್. ನಮ್ಮ ಮನೆಯಲ್ಲಿ ಕೊತ್ತಂಬರಿ ಖಾಲಿಯಾಗಿದೆ, ಅದಕ್ಕೋಸ್ಕರ ನಾನು ಕರಿಬೇವು ಅಷ್ಟೇ ಹಾಕ್ತೀನಿ. ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಗಾಯ್ಸ್ ಯಾವ ಥರ ಬಂದಿದೆ ಅಂತ. ವಾವ್, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಗಾಯ್ಸ್. ಇದನ್ನ ಒಂದು ಹತ್ರ ಎತ್ತಿಟ್ಕೋಬೇಕು. ನಂತರ ಇದನ್ನು ಒಗ್ಗರಣೆ ಕೊಡಬೇಕಲ್ಲ ಗಾಯ್ಸ್, ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬೌಲ್ನ ಇಟ್ಕೊಂಡು ಎಣ್ಣೆ ಹಾಕಿ, ಜೀರಿಗೆ, ಸಾಸಿವೆ ಹಾಕಿ, ನಂತರ ಸ್ವಲ್ಪ ಕರಿಬೇವು ಹಾಕಿ, ಕರಿಬೇವು ಒಂದು 5 ನಿಮಿಷ ಬಿಡಬೇಕು ಗಾಯ್ಸ್, ಕೆಂಪಾಗಲಿವರೆಗೂ. ಆಮೇಲೆ ಒಂದು 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿ, ನಂತರ ರುಬ್ಬಿಟ್ಕೊಂಡಿರೋ ಕೊಬ್ಬರಿ ಮಸಾಲ ಹಾಕಿ ಒಂದು 5 ನಿಮಿಷ ಮಿಕ್ಸ್ ಮಾಡಬೇಕು ಗಾಯ್ಸ್. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಲ್ಲ, ಅದೆಲ್ಲ ಮಿಕ್ಸ್ ಆಗಬೇಕು. ನಂತರ ಒಂದು ಸೈಡ್ಗೆ ಎತ್ತಿಟ್ಕೋಬೇಕು. ನಂತರ ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಬೇಕು ಗಾಯ್ಸ್. ಜೀರಿಗೆ ಸಾಸಿವೆ ಒಂದು 5 ನಿಮಿಷ ಬಿಡಬೇಕು ಗಾಯ್ಸ್. ನೋಡಿ ಚಟಪಟ ಅಂತ ಸಿಡಿಯಲಿವರೆಗೂ. ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಾಯ್ಸ್. ನಂತರ ಟೊಮ್ಯಾಟೊ ಹಾಕ್ತಾಯಿದ್ದೀನಿ ನೋಡಿ ಗಾಯ್ಸ್. ಈರುಳ್ಳಿ ಎಲ್ಲ ಕೆಂಪಾದಮೇಲೆ ಹಸಿಮೆಣಸಿನ್ಕಾಯಿ, ಖಾರ ನೋಡಿ ಗಾಯ್ಸ್, ತುಂಬ ಖಾರ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕಿ ಗಾಯ್ಸ್. ಆಮೇಲೆ ನಮ್ಮ ಗ್ಯಾಸ್ ಖಾಲಿ ಆಗಿಬಿಡ್ತು ಗಾಯ್ಸ್. ನಂತರ ಒಲೆ ಹಚ್ಚಿ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ಎಂಥ ವಿಚಿತ್ರ ಅಲ್ವಾ ಗಾಯ್ಸ್. ಅರ್ಧ ಅಲ್ಲಿ ಅರ್ಧ ಇಲ್ಲಿ. ನೋಡಿ ಈ ಥರ ಚೆನ್ನಾಗಿ ಬೈಬೇಕು. ಸಾರಿ ಗಾಯ್ಸ್, ನನ್ನ ನಾಲಿಗೆ ಸ್ವಲ್ಪ ತದ್ಲುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಸ್ಮ್ಯಾಶ್ ಮಾಡಿಟ್ಕೊಂಡು ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಗಾಯ್ಸ್. ನೋಡಿ ಸೌದೆ ಒಲೆ ಆಲೂಗಡ್ಡೆ ಪಲ್ಯ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡುವ. ನೋಡಿ ಗಾಯ್ಸ್ ಈ ಥರ ಆಗಬೇಕು ಅದು. ನಂತರ ಒಂದು 5 ನಿಮಿಷ ಅದನ್ನ ಮುಚ್ಚಿ ಇಡಬೇಕು ಗಾಯ್ಸ್. ನೋಡಿ ಸೌದೆ ಒಲೆಯಲ್ಲಿ ಮಾಡಿರೋ ಆಲೂಗಡ್ಡೆ ಪಲ್ಯ ಫೈನಲಿ ರೆಡಿ ಆಯಿತು ಗಾಯ್ಸ್. ಅದೇ ನೆಕ್ಸ್ಟು ಮತ್ತೆ ಪಡ್ಡಿನ ಹಂಚಿಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟು ಹಾಕಬೇಕು. ಹಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ ನಾನು ರಾತ್ರಿಯೇ. ಅದ್ರ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ನಂತರ ಸೌದೆ ಒಲೆ ಮೇಲೆ ಮಾಡಿರೋ ಆಲೂಗಡ್ಡೆ ಪಲ್ಯ ಮಾಡಿದ್ವಲ್ಲ ಹೀಗೆ, ಅದನ್ನ ಹಾಕಬೇಕು. ನಂತರ ಸ್ವಲ್ಪ ಹಿಟ್ಟು ಹಾಕಬೇಕು. ಇದನ್ನ ಹೊಳ್ಳಿಸಿ ಹಾಕಿದರೆ ರೆಡಿ ಮಸಾಲೆ ಪಡ್ಡು. ನೋಡಿ ಗಾಯ್ಸ್, ಅದನ್ನ ಬೇಯೋದಕ್ಕೆ ಬಿಡಬೇಕು. ವಾವ್ ಸೂಪರ್. ನೋಡಿ ಗಾಯ್ಸ್ ಬರ್ತಾನೇ ಇಲ್ಲ. ಫಸ್ಟ್ ಟೈಮ್ ಅಲ್ವಾ, ನಾನು ಫಸ್ಟ್ ಟೈಮ್ ಗಾಯ್ಸ್ ಮಾಡ್ತಾ ಇರೋದು. ಹೇಗೆ ಬಂದೈತಿ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ ಗಾಯ್ಸ್. ಫೈನಲಿ ಕಷ್ಟಪಟ್ಟು ತೆಗೆದೆ ಗಾಯ್ಸ್. ನೋಡಿ ವಾವ್ ಸೂಪರ್ ಟೇಸ್ಟಿ ಗಾಯ್ಸ್. ನೀವು ಒಂದ್ಸತಿ